ನಮಸ್ಕಾರ ಸ್ನೇಹಿತರೆ, ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈಗ 6:30 ಟೈಮ್ ಆಗ್ತಿದೆ. ಇಲ್ಲಿ ನೋಡಿದ್ರೆ ಇನ್ನೂ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಇಲ್ಲ. ಈ ಹಿಂದೆ ಒಂದು ಟೆಂಟೇಟಿವ್ ಡೇಟ್ ಆದರೆ ಕೊಟ್ಟಿದ್ರು, ಅಂದರೆ ತಾತ್ಕಾಲಿಕ ದಿನಾಂಕ ಒಂದು ಕೊಟ್ಟಿದ್ರು. ನಿಮಗೆ ಏಪ್ರಿಲ್ 7ಕ್ಕೆ ರಿಸಲ್ಟ್ ಕೊಡ್ತೀವಿ ಅಂದ್ಬಿಟ್ಟು ಬೋರ್ಡ್ ಕಡೆಯಿಂದನೇ ನಿಮಗೆ ಮಾಹಿತಿ ಆದರೆ ಸಿಕ್ಕಿತ್ತು. ಏಪ್ರಿಲ್ 7ನೇ ತಾರೀಕೆ ಪಿ ಯು ಸಿ ರಿಸಲ್ಟ್ ಬರುತ್ತಂತ. ಆದರೆ ಈಗ ಸದ್ಯ ಮಟ್ಟಕ್ಕೆ ಇಲ್ಲಿ ನಿಮಗೆ ರಿಸಲ್ಟ್ ಆದರೆ ಕೊಟ್ಟಿಲ್ಲ. ನಿಮಗೆ ನಾಳೆ ರಿಸಲ್ಟ್ ಬರಲ್ವೇನೋ ಅನ್ನುವಂತಹ ಒಂದು ಡೌಟ್ ಆದರೆ ವಿದ್ಯಾರ್ಥಿಗಳಲ್ಲಿ ಬಂದ್ಬಿಟ್ಟಿದೆ. ಯಾಕಂದರೆ ಈಗ ಆಲ್ರೆಡಿ 6:30 ಟೈಮು ಯಾವುದೇ ಅಪ್ಡೇಟ್ ಆದರೆ ಬಂದಿಲ್ಲ ಇನ್ನು. ಅದರಿಂದ ನಿಮ್ಗೆ ನಾಳೆ ರಿಸಲ್ಟ್ ಬರುತ್ತಾ ಬರಲ್ವಾ ಅನ್ನುವಂಥದ್ದನ್ನು ಒಂದು ಸ್ಮಾಲ್ ಕನ್ಫರ್ಮೇಷನ್ ಆದರೆ ಕೊಟ್ಬಿಡ್ತೀನಿ. ಬಂದರೆ ಯಾವಾಗ ಬರ್ಬೋದು, ಪಾಸಿಬಿಲಿಟೀಸ್ ಏನಿದೆ ಅನ್ನುವಂಥದ್ದನ್ನೆಲ್ಲ ಹೇಳ್ಬಿಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಇನ್ನು ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದರೆ ಕೊಟ್ಬಿಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ ಹೆಚ್ಚಿಗೆ ವಿಡಿಯೋಸ್ ಮಾಡಿ ತಿಳಿಸೋದಕ್ಕೆ. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟಾಗಿ ಟಾಪಿಕ್ಗೆ ಬರ್ತೀನಿ. ನಿಮಗೆ ಪಿ ಯು ಸಿ ರಿಸಲ್ಟ್ ಆದರೆ ನಾಳೆ ಬರಬೇಕಿತ್ತು, ಆದರೆ ಸರ್ಕಾರದ ಕಡೆಯಿಂದ ಯಾವುದೇ ಅಪ್ಡೇಟ್ ಇಲ್ಲ. ಇದು ನಿಮ್ಮದು ವೆಬ್ಸೈಟ್ ಏನಿದೆ ವಿದ್ಯಾರ್ಥಿಗಳಿಗೆ, ನಿಮ್ಮ ಬೋರ್ಡ್ ಕಡೆಯಿಂದನೂ ಯಾವುದೇ ಅಪ್ಡೇಟ್ ಇಲ್ಲ, ಯಾವುದೇ ನೋಟಿಫಿಕೇಶನ್ ಇಲ್ಲ. ಇಲ್ಲಿ ಎಜುಕೇಷನ್ ಮಿನಿಸ್ಟರ್ ಆದ ಮಧು ಬಂಗಾರಪ್ಪ ಅವ್ರ ಕಡೆಯಿಂದ ಕೂಡ ಯಾವುದೇ ಅಪ್ಡೇಟ್ ಬಂದಿಲ್ಲ. ಇನ್ನು ಏಪ್ರಿಲ್ 7ನೇ ತಾರೀಕಿಗೆ ರಿಸಲ್ಟ್ ಕೊಡ್ತೀವಿ ಅಂದ್ಬಿಟ್ಟು. ಆದರೆ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಆಗಿರ್ತೀರ. ಯಾಕಂದರೆ ನೀವು ಎಲ್ಲೇ ನ್ಯೂಸ್ ಚಾನಲ್ ನೋಡಲಿ, ಎಲ್ಲೇ ಯೂಟ್ಯೂಬ್ ಚಾನಲ್ ನೋಡಲಿ, ಯಾವುದೇ ನ್ಯೂಸ್ ಪೇಪರ್ ನೋಡಲಿ, ಏಪ್ರಿಲ್ 7ಕ್ಕೆ ಬರುತ್ತೆ ಅಂದ್ಬಿಟ್ಟು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದ್ದೀರಾ 7ನೇ ತಾರೀಕಿಗೆ ರಿಸಲ್ಟ್ ಬರುತ್ತಂತ. ಈಗ ಸದ್ಯ ಮಟ್ಟಕ್ಕಿರುವಂತಹ ಪರಿಸ್ಥಿತಿ ನೋಡೋದಾದ್ರೆ ನಿಮಗೆ ಬಹುತೇಕ ಡೌಟ್ ಇದೆ ಸೆಕೆಂಡ್ ಪಿ ಯು ಸಿ ರಿಸಲ್ಟು ನಾಳೆ ಬರುವಂಥದ್ದು. ಯಾಕಂದ್ರೆ ಈಗ 7ನೇ ತಾರೀಕು ಬರೋದಾದ್ರೆ ಈ ಒಳಗೆ ಸ್ವಲ್ಪ ಅನೌನ್ಸ್ ಆದ್ರೂ ಮಾಡ್ತಿದ್ರು. ಯಾವುದೇ ಅನೌನ್ಸ್ ಮಾಡಿಲ್ಲ, ಏನು ಮಾಡಿಲ್ಲ. ಇನ್ನು ನೋಡೋಣ, ನೈಟ್ ಒಳಗಡೆ ಏನಾದ್ರು ಅನೌನ್ಸ್ ಮಾಡ್ಬೋದೇನೋ. ಈಗ ಸದ್ಯ ಮಟ್ಟಕ್ಕಿರುವಂತಹ ಪರಿಸ್ಥಿತಿ ನೋಡೋದಾದ್ರೆ ನಿಮಗೆ ಸದ್ಯಕ್ಕೆ ರಿಸಲ್ಟ್ ಬರಲ್ಲ ಅಂತ ಅನಿಸ್ತಿದೆ. 7ನೇ ತಾರೀಕಂತೂ ರಿಸಲ್ಟ್ ಬರಲ್ಲ ಅನಿಸ್ತಿದೆ. ಯಾಕಂದ್ರೆ ಈ ರೀತಿಯಾಗಿ ಸದ್ಯಕ್ಕೆ ಪರಿಸ್ಥಿತಿ ಇದೆ. ಈಗ ಕೆಲವೊಂದು ಮೂಲಗಳ ಕಡೆಯಿಂದ ಬರ್ತಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಏನಾಗ್ತಿದೆ ಅಂದ್ರೆ ನಿಮಗೆ ಏಪ್ರಿಲ್ 8ಕ್ಕೆ ರಿಸಲ್ಟ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು 9ಕ್ಕಂತೂ ರಿಸಲ್ಟ್ ಕೊಡಕ್ ಆಗಲ್ಲ, ಯಾಕಂದ್ರೆ ಯಾವುದೋ ಎಲೆಕ್ಷನ್ ಇದೆಯಂತೆ. ಅದರಿಂದ ಏಪ್ರಿಲ್ 9ಕ್ಕಂತೂ ನಿಮ್ಗೆ ರಿಸಲ್ಟ್ ಕೊಡಕ್ ಆಗಲ್ಲ. ಅದರಿಂದ ಆ ತಲೆನೋವೆಲ್ಲ ಯಾಕೆ ಅಂದ್ಬಿಟ್ಟು ನಿಮ್ಗೆ 8ನೇ ತಾರೀಕು ರಿಸಲ್ಟ್ ಕೊಡ್ಬೋದು. ಇಲ್ಲ ಅಂದ್ರೆ ನಾಳೆ ಸ್ವಲ್ಪ ಚಾನ್ಸಸ್ ಇದೆ, ಒಂದು 50-50 ಚಾನ್ಸಸ್ ಇದೆ ಅಂತ ಹೇಳ್ಕೋಬಹುದು. ಇಲ್ಲ ಅಂದ್ರೆ ನಾಳೆ ನಿಮ್ಗೆ ಒಂದು ರಿಸಲ್ಟ್ ಅನ್ನ ಕೊಡ್ಬೋದು. 50-50 ಚಾನ್ಸಸ್ ಇದೆ. ನಾಳೆ ಅಂತೂ 100% ಕೊಡ್ತಾನಂತ ಹೇಳಕ್ಕಾಗಲ್ಲ. 8ನೇ ತಾರೀಕು ಫಿಕ್ಸ್ ಅಂತ ಹೇಳ್ತಿದ್ದಾರೆ. ಈಗ ಸದ್ಯ ಮಟ್ಟಕ್ಕೆ ಬರ್ತಿರುವ ಮಾಹಿತಿ ಪ್ರಕಾರ, ಹೊಸ ಅಪ್ಡೇಟ್ಸ್ ಪ್ರಕಾರ 8ನೇ ತಾರೀಕು ಬರ್ಬೋದು. ಏಪ್ರಿಲ್ 8ನೇ ತಾರೀಕು ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಕೊಡ್ಬೋದು ಅಂತ ಕೆಲವೊಂದು ಮೂಲಗಳಿಂದ ಮಾಹಿತಿ ಬರ್ತಿರುವಂತದ್ದು. ಅವರು ರಿಸಲ್ಟ್ ಈಗ 7ನೇ ತಾರೀಕು ಕೊಡ್ಲಿ, 8ನೇ ತಾರೀಕು ಕೊಡ್ಲಿ, ನೀವು ಸ್ವಲ್ಪ ರಿಲ್ಯಾಕ್ಸ್ ಆಗಿರಿ. ವಿದ್ಯಾರ್ಥಿಗಳು ತುಂಬಾ ಭಯ ಪಟ್ಬಿಟ್ಟು ಕಾಮೆಂಟ್ಸ್ ಮಾಡ್ತಿದ್ರು, ತುಂಬಾ ಭಯ ಆಗ್ತಿದೆ, ಏನ್ ಮಾಡೋದು ಅಂತ. ಅದು ಕಾಮನ್ನು. ನಾವು ಪಿ ಯು ಸಿ ಓದ್ತಿರ್ಬೇಕಾದ್ರು ರಿಸಲ್ಟ್ ಬರ್ಬೇಕಾದ್ರು ಈ ತರ ಎಲ್ಲ ಭಯ ಪಡ್ತಿದ್ವಿ. ಆದ್ರೆ ನಿಮಗೆ ಒಂದು ಅಡ್ವಾಂಟೇಜ್ ಇದೆ, ಓಕೆನಾ. ಎಕ್ಸಾಮ್ 2 ಅಂತ ಇದೆ. ಎಕ್ಸಾಮ್ 1 ಅಲ್ಲಿ ಚೆನ್ನಾಗಿ ಮಾರ್ಕ್ಸ್ ಆಗ್ಲಿಲ್ಲ ಅಂದ್ರೆ ಎಕ್ಸಾಮ್ 2 ಬೇರೆ ಆಪ್ಷನ್ ಇದೆ. ಆರಾಮಾಗಿ ಎಕ್ಸಾಮ್ 2 ಬರೀಬಹುದು, ಮಾರ್ಕ್ಸ್ ಇಂಪ್ರೂವ್ ಮಾಡ್ಕೋಬಹುದು. ಈ ತರ ಎಲ್ಲ ಆಪ್ಷನ್ಸ್ ಇದೆ. ಮೊದಲೆಲ್ಲ ನಾವು ಓದ್ಬೇಕಾದ್ರೆ ಈ ಆಪ್ಷನ್ಸ್ ಎಲ್ಲ ನಮ್ಗೆ ಇರ್ಲಿಲ್ಲ. ಇದೊಂದು ಅಡ್ವಾಂಟೇಜ್ ಇದೆ. ಆದ್ರೂ ಫಸ್ಟ್ ಎಕ್ಸಾಮ್ ಅಲ್ಲೇ ಚೆನ್ನಾಗಿ ಮಾರ್ಕ್ಸ್ ಬಂದ್ರೆ ಚೆನ್ನಾಗಿರುತ್ತೆ, ಕ್ಲಿಯರ್ ಆದ್ರೆ ಚೆನ್ನಾಗಿರುತ್ತೆ. ಮತ್ತೆ ಎಕ್ಸಾಮ್ 2ಗೆಲ್ಲ ಯಾರು ಹೋಗೋರು ಅಂತ ನಿಮಗೂ ಒಂದು ಸ್ವಲ್ಪ ಮೈಂಡಲ್ಲಿ ಫಿಕ್ಸ್ ಆಗಿರ್ತೀರಾ, ಓಕೆನಾ. ಈಗ ಎಕ್ಸಾಮ್ 1 ಅಲ್ಲೇ ನಿಮ್ದು ಎಲ್ಲರದು ರಿಸಲ್ಟ್ ಚೆನ್ನಾಗುತ್ತೆ ಕೂಲ್ ಆಗಿ. ಒಂದು ವೇಳೆ ರಿಸಲ್ಟ್ ಚೆನ್ನಾಗಿ ಆಗಿಲ್ಲ ಅಂದ್ರೂ ನೀವು ಯಾರು ಟೆನ್ಷನ್ ತಗೋಬೇಡಿ. ಆಗ ಎಕ್ಸಾಮ್ ಟೈಮಲ್ಲಿ ನಿಮ್ಗೆ ಏನೋ ಫೀವರ್ ಬಂದಿರ್ಬೋದು, ಚೆನ್ನಾಗಿ ಓದಿರಲ್ಲ, ಯಾವುದಾದ್ರೂ ಸಬ್ಜೆಕ್ಟಲ್ಲಿ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬಂದಿರ್ಬೋದು, ಇಲ್ಲ ರಿಸಲ್ಟೇ ಸ್ವಲ್ಪ ಮಾರ್ಕ್ಸ್ ಕಮ್ಮಿ ಬರ್ಬೋದು. ಆದರೆ ನೀವು ಅದ್ರ ಬಗ್ಗೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಈಗ ರಿಸಲ್ಟೇ ನಿಮ್ಮ ಲೈಫ್ ಅಲ್ಲ. ಯಾಕಂದರೆ ಅದು ನಿಮಗೂ ಗೊತ್ತಿದ್ದು. ಮನೆಯಲ್ಲೂ ಪೇರೆಂಟ್ಸು ಅಷ್ಟೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಮಾರ್ಕ್ಸ್ ಬಂದಿದೆ ಅಂದಿದ ತಕ್ಷಣ ನಿಮ್ಮ ಮಕ್ಕಳನ್ನ ಯಾರು ಬೈಯೋದು ಈ ರೀತಿಯಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇದು ಲೈಫ್. ಈ ಮಾರ್ಕ್ಸೇ ಒಂದು ಲೈಫ್ ಅಂತ ಹೇಳೋಕ್ಕಾಗಲ್ಲ, ಓಕೆನಾ. ಈಗ ಮಾರ್ಕ್ಸ್ ತೆಗೆದವರೇ ಲೈಫಲ್ಲಿ ಉದ್ಧಾರ ಆಗಿದ್ದಾರೆ, ಈ ಥರ ಎಲ್ಲ ಏನು ಹೇಳೋಕ್ಕಾಗಲ್ಲ. ಆದರೂ ನೀವು ಏನು ಬರ್ದಿದ್ರ ಆದ್ರೂ ನಿಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ, ಚೆನ್ನಾಗಿ ಪಾಸ್ ಆಗ್ತೀರಾ. ಎಲ್ಲರೂ ಧೈರ್ಯದಿಂದ ಇರಿ ಸ್ನೇಹಿತರೆ. ಒಂದು ವೇಳೆ ಚೆನ್ನಾಗಿ ಆಗಲಿಲ್ಲ ಅಂದ್ರೂ ಎಕ್ಸಾಮ್ 2 ಆಪ್ಷನ್ ಇದೆ. ನೀವು ಚೆನ್ನಾಗಿ ಬರ್ದಿದ್ರು ಅವ್ರು ಮಾರ್ಕ್ಸ್ ಕೊಟ್ಟಿಲ್ಲ ಅಂದ್ರೂ ರಿವ್ಯಾಲ್ಯೂಯೇಷನ್ ಆಪ್ಷನ್ ಇದೆ. ತುಂಬ ಆಪ್ಷನ್ಸ್ ಆದರೆ ಇದೆ. ಯಾರು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಾರ್ಕ್ಸ್ಗಳು ನಿಮ್ದು ಎಷ್ಟೆಷ್ಟು ಬರ್ಬೋದು ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.